ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ರೈತರಿಗೂ ಹಾಗೂ ಜನತೆಗೆ ನನ್ನ ನಮಸ್ಕಾರಗಳನ್ನು ತಿಳಿಯಪಡಿಸುತ್ತಾ, ನನ್ನ ಹೆಸರು ಎನ್ ಜಗದೀಶ್, ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ತಮ್ಮ ಮುಂದೆ ನಮ್ಮ ತಾಲೂಕಿನ ಕಾರ್ಖಾನೆಗಳು ವಿಚಾರವಾಗಿ ಇಲ್ಲಿ ನಡೆಯುತ್ತಿರುವ ಗೊಂದಲದ ಬಗ್ಗೆ 2 ಪ್ರಶ್ನೆಗಳನ್ನು ಕೇಳಲು ಬಯಸ್ತೇನೆ. ಬಂಧುಗಳೇ, ಇತ್ತೀಚೆಗೆ ಯದರೂರು ಮತ್ತು ಲಕ್ಷ್ಮೀಪುರ ಸಮೀಪ ಕಾರ್ಖಾನೆಗಳನ್ನು ಸ್ಥಾಪಿಸುವಂತಹ ವಿಚಾರವನ್ನು ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ನಾನು ಸ್ವಾಗತವನ್ನು ವ್ಯಕ್ತಪಡಿಸುತ್ತಾ, ಈ ಯೋಜನೆಯನ್ನು ರಾಜಕೀಯ ದುರುದ್ದೇಶದ ಲಾಭಕ್ಕಾಗಿ ರೈತರನ್ನು ಒಕ್ಕಲೆಬ್ಬಿಸುತ್ತಿರುವಂತಹವರಿಗೆ ನನ್ನ ಪ್ರಶ್ನೆ: ಈ ಯೋಜನೆ ಕೈಗೆತ್ತಿಕೊಂಡಿರುವಂತಹ ಪ್ರದೇಶದಲ್ಲಿ ಅತಿ ಹೆಚ್ಚು ದಲಿತ ಜನಾಂಗಕ್ಕೆ ಸೇರಿದಂತಹ ಬಡ ಜನತೆಯ ಭೂಮಿಗಳಿವೆ. ಅವರ ಕಷ್ಟಕ್ಕಾಗಿ ಮಾರಾಟ ಮಾಡಬೇಕೆಂದರೆ SC/ST ನಿಯಮದಡಿ ಯಾವ ವ್ಯಕ್ತಿಯೂ ಸಹ ಭೂಮಿಯನ್ನು ಖರೀದಿ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಇನ್ನು ಕೃಷಿ ಚಟುವಟಿಕೆಯನ್ನು ಏನಾದರೂ ಮಾಡಬೇಕು ಅಂತೇಳಿದರೆ ಅವರಲ್ಲಿ ಆರ್ಥಿಕ ಶಕ್ತಿ ತೀವ್ರವಾಗಿ ಕಡಿಮೆ ಇರೋದೇ ಇಲ್ಲ, ಆರ್ಥಿಕವಾಗಿ ಬಹಳ ಹಿಂದುಳಿದಿರ್ತಾರೆ. ಇಂತಹ ಬಡ ರೈತರು ಹಾಗೂ ಅವರ ಕುಟುಂಬ ಯಾವ ರೀತಿ ಆರ್ಥಿಕವಾಗಿ ಸಬಲರಾಗುವುದಕ್ಕೆ ಸಾಧ್ಯವಾಗುತ್ತೆ? ಆ ಪ್ರದೇಶದಲ್ಲಿ ಏನು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರೋ, ನಿಮ್ಮಂತಹ ಕೆಲವರು ಸುಮಾರು 20 ಎಕರೆ 30 ಎಕರೆ ಜಮೀನುಗಳನ್ನು ಸಣ್ಣ ರೈತರು, ಬಡ ರೈತರ ಹತ್ರ ಕಡಿಮೆ ದರದಲ್ಲಿ ಪಡ್ಕೊಂಡು 20-30 ಎಕರೆ ಒಂದು ಫ್ಲಾಟ್ ಮಾಡಿ ನೀವು ಎಸ್ಟೇಟ್ಗಳು ಮಾಡಿಕೊಂಡು ಅದಕ್ಕೊಂದು ಫೆನ್ಸಿಂಗ್ ಹಾಕ್ಕೊಂಡು ಜಮೀನನ್ನು ನೀವು ಹದ್ದುಬಸ್ತಲ್ಲಿ ಇಟ್ಕೊಂಡಿದ್ದೀರಿ. ನಿಮ್ಮ ಜಮೀನುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಈ ರೀತಿ ಜನಪರವಾದ ಅಂತಹ ಯೋಜನೆಯನ್ನು ನೀವು ಜನರ ದೃಷ್ಟಿಯಲ್ಲಿ ಮರಳು ಮಾಡೋಕ್ಕೆ ಹೊರಟಿದ್ದೀರಲ್ಲ, ಇದು ತೀವ್ರವಾಗಿ ನಾನು ಖಂಡಿಸ್ತೇನೆ. ನಿಮ್ಮ ಒಂದು ಭೂಮಿಗಳು ಎಲ್ಲಿ ಕಾರ್ಖಾನೆ ಸ್ಥಾಪಿಸುವಂತಹ ಪ್ರದೇಶದಲ್ಲಿ ವಶಪಡಿಸ್ಕೊಳ್ತಾರೋ, ನಮ್ಮ ಭೂಮಿಗಳು ಎಲ್ಲೂ ಹೋಗುತ್ತೋ ಅನ್ನೋ ಭಯದಿಂದ ಈ ರೀತಿ ರೈತರನ್ನು, ಜನರನ್ನು ಒಕ್ಕಲೆಬ್ಬಿಸಿ ನಿಮ್ಮ ಒಂದು ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಹೊರಟಿದ್ದೀರಲ್ಲ, ಇದು ನಾನು ತೀವ್ರವಾಗಿ ನಿಮ್ಮ ವಿರುದ್ಧ ನಾನು ಖಂಡಿಸುತ್ತಾ, ಈ ಒಂದು ಯೋಜನೆಗೆ ಶ್ರಮ ಪಡುತ್ತಿರುವ ಜಿಲ್ಲೆಯ ಸಂಸತ್ ಸದಸ್ಯರಿಗೆ, ಈ ಕ್ಷೇತ್ರದ ಶಾಸಕರಿಗೆ ಮತ್ತು ಏನು ಈ ರಾಜ್ಯದಿಂದ ಈ ಕೈಗಾರಿಕೆಗಳ ವಿಚಾರವಾಗಿ ಕೇಂದ್ರ ಮಂತ್ರಿಮಂಡಲದಲ್ಲಿ ಸಚಿವರಾಗಿದ್ದರೋ ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಾನು ವಂದಿಸುತ್ತಾ, ಈ ಕಾರ್ಖಾನೆಗಳು ಸ್ಥಾಪಿಸುವುದಕ್ಕೆ ನನ್ನ ಸಹಮತವನ್ನು ವ್ಯಕ್ತಪಡಿಸುತ್ತೇನೆ.